ವೆಲ್ಕಮ್ ಬ್ಯಾಕ್ ಜೋಲಿ ಜೋಲಿ ಯೂಟ್ಯೂಬ್ ಚಾನಲ್. ಹಳ್ಳಿ ಕಡೆ ಬಂದು ಈ ತರ ಟ್ರಿಪಲ್ ರೈಡ್ ಬ್ರೋ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದರೆ ಹುಲಿದುರ್ಗದ ಹತ್ರ ಇರೋಂಥ ಶೆಟ್ಟಿಹಳ್ಳಿಲಿ ಜಾತ್ರೆ. ಸೊ ಮಾರಮ್ಮ ಜಾತ್ರೆಗೆ ನಾನು ಹೋಗ್ತಾ ಇದ್ದೀನಿ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಮತ್ತೆ ಯಾಕೆ ತಡ, ಬ್ಲಾಗಾಗಿ ಎಂಟ್ರಿ ಆಗಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ತುಂಬಾ ಹಳ್ಳಿಗಳಲ್ಲಿ ಊರಬ್ಬ ಜಾತ್ರೆ ಇರುತ್ತೆ. ನಮ್ಮ ಸೌಭಾಗ್ಯ, ನಮಗೂ ಆಫ್ ರೋಡೇ ಇಷ್ಟ. ಏನು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇರ್ಬೇಕೇನೋ. ಶೆಟ್ಟಿಹಳ್ಳಿಲಿ ನಮ್ಮ ರಿಲೇಷನ್ ಎಲ್ಲ ಇದ್ದಾರಪ್ಪ. ಮಗ ಲೊಕೇಶನ್ ಆನ್ ಮಾಡ್ಕೊಳ್ಳೋಣ ಬಿಡು. ಬೆಸ್ಟ್ ಅಲ್ವಾ, ಸುಮ್ಮನೆ ಯಾಕೆ ಹೇಳು, ಪಾಪ ಬ್ಯುಸಿ ಇರ್ತಾರ ಅವರು. ಈ ಒಳಗಡೆ ಅಂತೀಯಾ? ಇಲ್ಲ ಮಗ, 100 ಮೀಟರ್. ಸ್ನೇಹಿತರೆ, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಊರಬ್ಬಕ್ಕೆ ಬಂದಿದ್ದೀನಿ, ತುಂಬ ಖುಷಿ ಆಗ್ತಿದೆ. ಇದು ಸಹ ಮಾರಿಯಮ್ಮ ಹಬ್ಬ. ಮಾರಮ್ಮ ಹಬ್ಬ ಪ್ರತಿ ಊರಲ್ಲೂ ಸಹ ಮಾಡ್ತಾರೆ. ತುಂಬ ಖುಷಿ ಆಗ್ತಿದೆ. ನಮಗೂ ವಿಲೇಜ್ಗೂ ಏನೋ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ. ಬನ್ನಿ ಇಲ್ಲಿಂದ ಊಟ ಮಾಡಿಕೊಂಡು ಊರೆಲ್ಲ ಸುತ್ತಾಡಿಕೊಂಡು ಬನ್ನಿ, ಜೋಲಿ ಜೋಲಿ. ಹಳ್ಳಿ ಕಡೆ ಬಂದು ಈ ಥರ ಟ್ರಿಪಲ್ ರೈಡ್ ಬ್ರೋ. ಅವರು ತುಂಬ ಕ್ಲಾಮರ್ ಆಗಿದ್ದಾರೆ, ಸೊ ಅದಕ್ಕೆ ಫೇಸ್ ತೋರಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಪರ್ಸನ್. ಮಕಾನೂ ತೊಳೆದಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಊರ ಕಡೆ ಈ ಥರ ಟ್ರಿಪಲ್ ರೈಡ್ ಹೋಗೋದು ಒಂಥರ ಮಜಾ, ಜೋಲಿ ಜೋಲಿ. ಬ್ರೋ ಇದೇನಾ ದೇವಸ್ಥಾನ? ಮಾರಮ್ಮನ ದೇವಸ್ಥಾನ ಅದು. ಆಂಜನೇಯ ಇದೆ ಅಲ್ಲಿ. ಆಂಜನೇಯ ಮಾರಮ್ಮನ ದೇವಸ್ಥಾನ ಎಲ್ಲಿ ಬ್ರೋ? ಬ್ರೋ ಬೇಡ ಬ್ರೋ, ಹೋಗ್ಬಿಡಿ ಬ್ರೋ. ಅಲ್ಲ, ಹಾಲು ಕರಿಯಕ್ಕೆ ಹೋಗಿ ಒದ್ದು ಬಿದ್ದು ಬ್ರೋ. ಎಷ್ಟು ಲೀಟ್ರ್ ಕೊಡೋದು? 6-7 ಲೀಟ್ರ್ ಕೊಡ್ತೇವೆ. 6-7 ಲೀಟ್ರು ಅಂದರೆ ಬೆಳಿಗ್ಗೆ 6-7 ಲೀಟ್ರು, ಸಂಜೆ 6-7 ಲೀಟ್ರು. ಹೌದೇನು? ಒಂದು 10 ಲೀಟ್ರ್ ಕೊಡ್ತಾವಂಗ ಡೈಲಿ? ಪರವಾಗಿಲ್ಲ ಹೇಳು. ಆದರೂ ನಾನು ಈ ಥರ ಸ್ಪೀಡಾಗಿ ಕರೆಯಲ್ಲ. ನೀವು ಹೋಗಿ ಹೋಗಿ ನವೀನ ನಾವು ಹೋಗಿ ಕರಿ ಅಂತ ಇದ್ದೀರಾ. ಅವನು ಒತ್ಸ್ಕೋತಾನ ಆಮೇಲೆ ಸರಿಯಾಗಿ. ನಾನು ಕರಿತೀನಿ, ಈ ಥರ ಸ್ಪೀಡಾಗೆಲ್ಲ ಕರೆಯಲ್ಲ. ನಮ್ಮ ನಿಂತ್ಕೊಳ್ಳೋದೇ ಇಲ್ಲ. ಆ ಕಡೆ ಯಾರೋ ಒಬ್ರು ಬ್ರೋ, ನೀವೊಂದು ಕೈ ಹಾಕಿದ್ದೀರಾ ಬ್ರೋ.
ಅರುಣ್ ಬ್ರೋ ನಂಗೊಂದ್ಸರಿ ಆಸೆ ಬ್ರೋ ಕರಿಯಕ್ಕೆ, ಹೇಳ್ಕೊಡ್ತೀರಾ? ಅಲ್ಲ ನಂಗೂ ಕಲಿಬೇಕಂತ ಆಸೆ ಬ್ರೋ. ಏನಿಲ್ಲ ಮಾಮೂಲಿ ಕೈ ಅಷ್ಟೇ. ಇವಾಗ ಸುಮ್ಮನೆ ನಿಂತ್ಕೊಳ್ಳೋವಾಗ ಸರಿ, ಬೇರೆ ಎತ್ತು ಹೊಡಿತಂದ್ರೆ ಹಾಂ ಎಲ್ಲಿ ಹೊಡಿತಾವೆ ಇಲ್ಲಿಗೆ. ಬೇರೆ ಎಲ್ಲ ಓದಿಯಲ್ಲ ಮಗ. ಅಂದ್ರೆ ಇವಾಗ ನಮ್ಗೆ ಸ್ಟಾಪ್ ಆಗೋದು ಒಂದು ಗೊತ್ತಾಗದ ಹೆಂಗೆ? ಕೆಚ್ಚಲಲ್ಲಿ ಖಾಲಿ ಆದಾಗ ಮುಗೀತು. ಬರ್ತೀರಿ ರಕ್ತನೇ ಹಾಲಾಗಿ ಫಾರ್ಮೇಟ್ ಆಗೋದು. ಫಾರ್ಮೇಟ್ ಆಗೋದು ಹೌದು. ಒದಿತದ ಇವ್ರಿಗೆ ರೂಢಿ ಆಗದೆ. ಅವ್ರಿಗೇನು ಓದಿಯಲ್ಲ, ಒಂದೊಂದ್ಸರಿ ಹೇಳಕ್ಕಾಗಲ್ಲ. ಹೊಸಬ್ರು ನೋಡ್ದಂಗೆ ಅವು ಹೇಳಕ್ಕಾಗಲ್ಲ, ಒಂದ್ಸಲಿ ಮದ್ರೆ ಏನ್ ಮಾಡಕ್ ಅವನ್ಗೂ ಹೇಳಕ್ಕಾಗಲ್ಲ. ಓ ಅದು ಮೂಡಿ ಇದ್ದಿದ್ದಂಗ ಹಂಗಾರೆ ಅಲ್ಲಿಗೆ ಕಚ್ಚಂಗ ಆಗೈತೆ. ಓ ಆತರ ರಿಯಾಕ್ಟ್ ಮಾಡ್ಬಿಡ್ತದೆ ಸಡನ್ ಆಗಿ. ಮಗ ಹೋಗೋದು ಫುಲ್ ಐತೆ, ಹೋಗು ಬರ್ತದೆ ಅಂತ ಅವನು. ಅಂದ್ರೆ ಹಿಂದೆ ಎರಡು ಕಾಲು ಕಟ್ಬೇಕು ಮಗ, ರಿಸ್ಕ್ ಎಲ್ಲ ಬೇಡಕ್ನ. ಲೋ ಮೂಕ ಪ್ರಾಣಿಗೆ ಇರೋ ನಿಯತ್ತು ಮನುಷ್ಯರಿಗಿಲ್ಲ. ಬ್ರೋ ಇಲ್ಲ ಬ್ರೋ ಬಂತು. ಸುಮ್ಮನೆ ನಿಂತೈತೆ, ಹಂಗೆಲ್ಲ ಕೈ ಹಾಕಕ್ಕೆ ಬಿಡಲ್ಲ ಬೇರೆ. ಹೌದಾ? ಏಯ್ ಚೆನ್ನಾಗಾಯ್ತು ಮಗ ಕರಿಯಾಕಿ. ಏನಂದ್ರು ಹಸು ಹಾಲು ಕರಿಯೋ ಆ ಮಜಾನೇ ಬೇರೆ. ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಎಕ್ಸ್ಪೀರಿಯನ್ಸಾ ಏನ್ ಬ್ರೋ? ಫಸ್ಟ್ ಎಕ್ಸ್ಪೀರಿಯನ್ಸಾ ನಿಮ್ದೇನು? ಸದ್ಯಕ್ಕೆ ಫಸ್ಟ್. ಯೂಟ್ಯೂಬಲ್ಲಿ ಬರ್ತೀರಾ? ಇದೇನಿದು? ಅವ್ರಿಗೆ ಹೊಟ್ಟೆ ಕೊಯ್ತದಲ್ಲ, ಇನ್ನು ನಾನು ಮುಟ್ಟಿಗೆ ಬಿಡ್ತದ ಅದು? ಬಕೆಟ್ ಕೊಡೋದಿಲ್ಲ. ಎಣ್ಣೆ ತಗೊಂಡು ನಾನೇನಿಲ್ಲ, ಈ ಕಾಲು ಹಿಡ್ಕೊಳ್ತೀನಿ. ಮೊಸೂಟಿ ಹೋಯ್ತದೆ. ನೀವ್ ಇಲ್ದೇ ಇರೋದಲ್ಲ ಆಡಕ್ ಹಿಂದೆ ಸೈಡ್ ಕುತ್ಕೊಂಡ್ರಿ ಹಿಂದೆ ಸರ್ರೇ ಸಿಗ್ತದೆ. ಪಕ್ಷ ಸುಮ್ಮನೆ ಫೋರ್ಸ್ಗೆ ನೀವು ಹಸೂರು ಹೋಗ್ತೀರಾ, ಅಷ್ಟು ಫೋರ್ಸ್ ಕಾಲದು ಇವನ್ಗೆ ನೋಡ್ರಿ. ಸೀಮೆ ಸತಾನೆ ಇದು ಅಷ್ಟೊಂದು ಫೋರ್ಸ್ ಹೊಡಿತವ. ಎಲ್ಲ ಹಸುಗಳು ಫೋರ್ಸ್ ಹೋಗೋಣ ಹಿಡ್ಕೋ. ಸಗಣಿ ಇರೋಣ ಅದು ನೋಡಿ ಮಾಡ್ತೀನಿ. ಮಾಡ ಮಗ ಪರವಾಗಿಲ್ಲ. ಚೋಲಿ ಚೋಲಿ ಬ್ರೋ. ಹೆಸರು ಏನು ಹೇಳ್ದೆ? ಇದೇ ಅರುಣ್ ಅಣ್ಣವ್ರ ಮನೆ. ಬಂಗ್ಲೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅರುಣ್ ಬ್ರೋ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋಕ್ಕೂ ಸೈ, ಹಾಲು ಕರಿಯೋಕ್ಕೂ ಸೈ, ರೂಟಲ್ಲಿ ಕೆಲಸ ಮಾಡಕ್ಕೂ ಸೈ ಸೈ. ಅದೇ ಎಲ್ಲದಕ್ಕೂ ಸೈ. ಮಂಡ್ಯ ಐಕ್ಲಂದ್ರೆ ಸುಮ್ಮನೆನಾ? ತಮಾಷೆನಾ? ನೋಡ್ಕೊಂಬಿಡಿ ಅವ್ರ ಮುಖ ನೋಡಿ. ದಯವಿಟ್ಟು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡಿ. ಅಶ್ವತ್ ಎಲ್ಲ ಹೋದ್ನಣ್ಣ? ಅಶ್ವತ್ ಕರೀತಾನ? ಕರೆಯೋದು ಕೈ ಸಿಗ್ತಾನೆ. ಅಂಬ ಕೂಲ್ ಕೂಲ್ ಸುಮ್ಮನಿರು. ಒಳ್ಳೆ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ, ಗುಡ್ ಗರ್ಲ್, ಗುಡ್ ಗರ್ಲ್. ಮಕ್ಕ ಎಂತಕ್ಕೆ ಹಿಂಗೆ ಮಾಡ್ಕೊಂಡೆ ನೀನು? ಅರುಮ್ರೋ ಕರೆಕ್ಟಾಗಿ ನೋಡ್ಕೊಂಡಿಲ್ಲ.
ಆದ್ರೂ ಮೂಕ ಪ್ರಾಣಿಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು. ಏನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ರಲ್ಲ? ಇನ್ನೇನ್ ಹಾಕೋರು ಸ್ಮೂತ್ ಆಗಕ್ಕೆ? ಹರಳೆಣ್ಣೆ. ಹರಳೆಣ್ಣೆ ಕಣರಿ, ಅದು ಕೊಬ್ಬರಿ ಎಣ್ಣೆ ಡಬ್ಬಿಗೆ ಹಾಕೋರು ಅಷ್ಟೇ. ಅದನ್ನ ಕೊಬ್ಬರಿ ಎಣ್ಣೆ ಹಾಕೋರು ನಾ ಇದೆಯಾ ನೋಡಲ್ಲ ಅಂಕಲ್. ಇವ್ರು ಇಲ್ದಿರೋ ಟೈಮಲ್ಲಿ ನೀವೇನ ಕರೆಯೋದು? ಅದಕ್ಕೇನೆ ಸ್ವಲ್ಪ ಇದು ಮಾಡ್ತಾ ಇದೆ. ನೀವು ಕರಿಯಂಗಿದ್ರೆ ಏನು ಹಗ್ಗನೂ ಕಟ್ಟಂಗಿಲ್ಲ? ಹಾಕ್ಲೇಬೇಕಾ? ಹಾ, ಅದೇನಿಲ್ಲ, ಹಂಗೆ ಕೊಡ್ತದು. ಹಾಂ ನಾನು ಕರೆಯೋದು ನೋಡಿದ್ರೆ ಇದಕ್ಕೆ ಬಿಟ್ಟು ಹಾಂ, 2 ಕಾಲು ಒಳಿಕೆ ಹಾಕ್ಬಿಟ್ಟು ಕರಿಬೇಕು. 2 ಕಾಲು ಒಳಿಕೆ? ಎಲ್ಲ ಹಸುನು ಒಂದು 6 ಇಂದ 7 ಲೀಟ್ರ್ ಕೊಡ್ತಾವ ಅಷ್ಟೇ. 10 ಗಂಟೆ ಬರ್ತಾವ ಒಂದ್ಸರಿಗೆ? ಒಂದು ಟೈಮ್ಗೆ ದುಡ್ಡಿನ ಮೇಲೆ ಕೆಪಾಸಿಟಿ. ಹಾಂ, ಮತ್ತೆ ನಾವು ಹಾಕಿರೋ ಫುಡ್ ಇದ್ರ ಮೇಲೆ ಇದಾಗುತ್ತೆ ಬಂಡವಾಳ. ಹಾಂ ಹಾಂ. ಬೂಸ ಎಲ್ಲ ಹಾಕ್ತೀರಾ? ಅಲ್ಲದೆ ಕೊಟ್ಟವು. ಓ, ಮೇಯ್ಕೊಂಡು ಹೋಗಲ್ಲ ಇವು? ಮೇಯ್ಸ್ ಮೇಸಕ್ಕೆ. ಓ ಹೌದಾ? ಈಗ ಮಳೆಗಾಲದಲ್ಲಾದ್ರೆ ಹುಲ್ಲು ಸೊಪ್ಪು ಮೇಯ್ಸ್ಕೊಂಡು ಬರ್ಬೋದು. ಇವಾಗೆಲ್ಲ ಬೂಸಾನೇ ಹಂಗಾರೆ? ಹುಲ್ಲು ಸೊಪ್ಪು ತಿಂಡಿ. ಏಯ್ ಸುಮ್ಮನೆ ಆಗೋಯ್ತು. ನಾಳೆ ಏನು ಬರಲ್ಲ ಅವರು, ನಾಳೆ ಬೆಂಗಳೂರಿಗೆ ಹೋಗ್ತಾರೆ. 2 ಕರ್ಕೊಳಪ್ಪ, 10 ಕರ್ಕೊಂಡು ಏನು ಮಾಡಿದ? ಒಂದೇ ಇರೋದು. ಇಲ್ಲ ಕರ್ಕೋ ಏನೋ ಒಂಚೂರು. ಓ, ಅಂದ್ರೆ 4 ಕೆಚ್ಲಲ್ಲೂ ಕೊಡ್ತಾವವು. ಖಾಲಿ ಆಯ್ತು ಮುಗೀತು. ಏನೋ ಗಾಯ ಆಗಿರೋ ಅಲ್ವಾ? ಅದಕ್ಕೆ ಏನೋ ಒದ್ದಾಡ್ತದದು. ಹತ್ರ ಮಾಡ್ಕೊಳಪ್ಪ, ಏನು ಮಾಡಕ್ಕ? ಯಾಕೆ ಇವೆರಡು ಯಾವಾಗ ಅಂಕಲ್? ಇವೆರಡು ಕೊಡವು? ಅವು ಫಲ 3 ಬಿಟ್ಟಿದ್ದೀವಿ. ಯಾಕಪ್ಪ? ಡೈರಿಗೆ ಹೋಗೋದ ಇವಾಗ? ಬನ್ನಿ, ನಾನು ಬರ್ತೀನಿ. ಹಾಂ, ಇದೊಂದು ಫುಲ್ ಒಂದು 10 ಲೀಟ್ರ್ ಇದು. ಅಲ್ಲ, ನೀನು ಹಂಗ ಮಾಡೋದಲ್ಲಿ. ಸ್ನೇಹಿತರೆ, ಅರುಣ್ ಬ್ರೋ ಹಾಲು ಕರ್ದಿದ್ದಾಯ್ತು. ಆ ಹಾಲನ್ನ ಡೈರಿಗೆ ಹಾಕೋಕ್ಕೆ ನಾನು ಮತ್ತು ನವೀನ್ ಹೋಗ್ತಾ ಇದ್ದೀವಿ. ಮಗ, ಡೈರಿ ಗೊತ್ತು ತಾನೇನು? ಹಾಂ ನವೀನ್? ಅಲ್ವಾ? ಆ್ಯಕ್ಚುಲಿ ಅವ್ನು ತೋರ್ಸೋದು ಬೇಡ ಅಂತ ಅಂದ್ಕೊಂಡೆ ನವೀನ್ನ. ಏನೋ ಅವನೂರು ಜೋಶು ಬರಲೇಬೇಕು ವ್ಲಾಗಲ್ಲಿ. ನವೀನ್ ಅಂದರೆ ತಮಾಷೆನಾ? ನಮ್ಮ ನವೀನ್ನ ನೀವು ಶ್ರವಣದುರ್ಗ ಬೆಟ್ಟ ಗೊತ್ತಲ್ಲ, ಅಲ್ಲಿ ನೋಡಿರ್ತೀರಾ. ನೆಕ್ಸ್ಟ್ ಇಲ್ಲೇನೆ. ತಗೋ ಮಗ. ಹೌ ಹಿಡ್ಕೊಬರೋ ಆಗ್ತೀನಿ ನಾನು. ಇರ್ಲಿ, ಯಾಕೆ? ಕೃಷ್ಣೇಗೌಡ. ಹಾಕಪ್ಪ, ಹೆಸ್ರು ಹೇಳಪ್ಪ ಅಣ್ಣಂಗೆ. ಹೇಳ್ಬೇಕಪ್ಪ. ಕೃಷ್ಣ ಅವ್ನು ಹೊರ ಇರ್ತಿದ್ದೆಲ್ಲ ಹಾಲಾಗೈತಲ್ಲ ಅದು. ಏಳು ಇಲ್ಲ
ಅದಂಗೆ ಬಂದ್ಬಿಡ್ತದಾ? 203 200 ರೂಪಾಯಿ ಅಷ್ಟೇನಾ? ಹೌದಾ? ಲೋ ನಿಜ ಮಗಲೇ. ಅಲ್ಲ ರೈತರ ಜೀವನ ಎಷ್ಟು ಕಷ್ಟ ಐತೆ ಅಂದರೆ ಸ್ನೇಹಿತರೆ, ಅಲ್ಲ ಅದು ಇಂಡಿ ಬೂಸ ಎಷ್ಟಾಯಿತು ಯಪ್ಪಬ್ಬ. 1 ಲೀಟ್ರಿಗೆ 29 ರೂಪಾಯಿ ಅಂದ್ಕೊಳ್ಳಿ. ನಾವು ಅದು ಇಂಡಿ ಬೂಸ ಅದಕ್ಕೆ ಫುಡ್ಡು ಅದರಲ್ಲೇ ಹೋಗ್ಬಿಡುತ್ತೆ. ನಾವು ಬೆಳಗ್ಗೆ ಎದ್ದು ಮುಂಜಾನೆ 5 ಗಂಟೆಗೆ ಎದ್ದು ಅದ್ರ ಸಗಣಿ ಬಾಚಿ ಅದಕ್ಕೆ ನೀರಿಟ್ಟು ತುಂಬ ಕಷ್ಟ ಐತೆ. ಸೀರಿಯಸ್ ಆಗಿ ಹೇಳ್ತೀನಿ ಅಂದರೆ ರೈತರು ಬದುಕು ಅವ್ರಿಗೆ ಗೊತ್ತು. ನಾವಿಲ್ಲಿಂದ ಒಂದಿನ ಬರ್ತೀವಿ, ನೋಡ್ತೀವಿ, ಈ ಥರ ವೀಡಿಯೋ ಮಾಡ್ತೀವಿ ಅಷ್ಟೇ. ನಮ್ಮ ಕೈಯಲ್ಲಾಗದೆ ಅಷ್ಟು, ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಬಟ್ ಆದರೂ ಕಷ್ಟ ಇದೆ. ರೈತರಿಗೆ ಬೆಲೆ ಸಿಗೋ ಗಂಟ ನಾನು ಹೋರಾಟ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ಹೋರಾಟ ಮಾಡಿದ್ರೆ ಏನೂ ಸಿಗಲ್ಲ. ಅವರೇ ಎಚ್ಚೆತ್ಕೋಬೇಕು, ಬದಲಾಗಬೇಕು. ಬದಲಾವಣೆ ಜಗದ ನಿಯಮ. ಏನೋ ಒಂದು ಮಾಡ್ತಾ ಇರಬೇಕು. ಓ ಪಾಪ ಇಲ್ಲಿ ನಮ್ಮ ಮಂಡ್ಯ ಜಾಕಿ ಸರ್, ಏನು ಸರ್ ಬಂದಿದ್ದ ಕೆಲಸ ಮುಗೀತು. ಇವಾಗ ಬ್ಯಾಕ್ ಟು ಹೋಮ್. Your attention please.